ಅಂತೂ ಮದುವೆ ಮುಗೀತು. ಅಂದಾಗೆ ನೀನು ನನ್ನನ್ನು ಮದುವೆ ಆಗಲು ಒಪ್ಪಲು ಕಾರಣವೇನು? ನಿಜ ಹೇಳಬೇಕಂದ್ರೆ ನನಗಿಂತಲೂ 40 ವರ್ಷ ವಯಸ್ಸು ಹೆಚ್ಚಾದ ವ್ಯಕ್ತಿಯನ್ನು ಮದುವೆಯಾಗಲು ಇಷ್ಟ ಇರಲಿಲ್ಲ. ಆದರೆ ಬಡತನದಿಂದ ನನ್ನ ಮನೆಯ ಉಳಿದವರಿಗಾದರೂ ಉಪಯೋಗವಾಗುತ್ತದೆ ಎಂದು ನಿಮ್ಮನ್ನು ಮದುವೆಯಾಗಲು ಒಪ್ಪಿದ್ದು. ಅದಿರಲಿ, ನೀವು ಯಾಕೆ ವೃದ್ಧರಾದ ಮೇಲೆ ಮದುವೆಯ ಬಗ್ಗೆ ಯೋಚನೆ ಮಾಡಿದ್ದು? ಅದು ದೊಡ್ಡ ಕತೆ. ನಾನು ಹೇರಳ ಹಣ ಸಂಪಾದನೆ ಮಾಡಿದ್ದೇನೆ. ಹಣದ ಹಿಂದೆ ಓಡುತ್ತಿದ್ದ ನನಗೆ ಮದುವೆಯಾಗಲು ಸಮಯ ಸಿಗಲಿಲ್ಲ ಎಂದು ಹೇಳುವುದು ಈಗ ಕೊಂಚ ಬಿಡುವಾಗಿದೆ. ನನ್ನ ಆಸ್ತಿಗೊಬ್ಬ ವಾರಸುದಾರ ಬೇಕೆನಿಸಿತು. ಮತ್ತೆ ಕಳ್ಳರ ಉಪದ್ರವ ಇಲ್ಲದಂತೆ ಮಾಡಲು ನಿನ್ನಂತಹ ಯುವತಿಯನ್ನು ಮದುವೆ ಆಗುವುದೇ ಒಳ್ಳೆಯದೆಂದೆನಿಸಿತು. ಏನ್ ಹೇಳ್ತಿದ್ದೀರಿ? ಕಳ್ಳರ ಉಪದ್ರವ ಇಲ್ಲದಿರುವುದಕ್ಕೂ ನನ್ನನ್ನು ಮದುವೆಯಾಗುವುದಕ್ಕೂ ಏನು ಸಂಬಂಧ? ನನ್ನನ್ನು ಭೇಟಿಯಾಗಬೇಕೆಂದು ನೆಪಹೊಡ್ಡಿ ತುಂಬಾ ಯುವಕರು ನಿನ್ನ ಸೌಂದರ್ಯ ಕಂಡು ಇಲ್ಲಿಗೆ ಬರುತ್ತಾರೆ. ರಾತ್ರಿ ಹಗಲು ಅಂತಹ ಯುವಕರು ಬರುವುದರಿಂದ ಮನೆ ಮತ್ತು ಪರಿಸರದಲ್ಲಿ ಯಾವಾಗಲೂ ಜನರ ಓಡಾಟವಿರುವುದರಿಂದ ಕಳ್ಳರು ಯಾರೂ ಈ ಕಡೆ ಬರಲ್ಲ. ನನಗೆ ನಿಶ್ಚಿಂತೆಯಿಂದ ನಿದ್ರಿಸಬಹುದಲ್ಲ. ಹಬ್ಬಬ್ಬಾ, ನೀವು ಬಹಳ ಬುದ್ಧಿವಂತರೇ. ಸರಿ, ಇಂಥವರನ್ನ ನನ್ನ ಪತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ. ಈಗಲಾದರೂ ಅರ್ಥವಾಯ್ತಾ ಹಿರಿಯರನ್ನು ಮದುವೆ ಆದರೆ ಏನು ಉಪಯೋಗ ಎಂದು? ಸರಿ ಸರಿ,